ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಒಂದು ಸೆಕೆಂಡ್ ಎಲ್ರಿಗೂ ಹ್ಯಾಪಿ ಯುಗಾದಿ. ಸೊ ನಾನು ಬೆಳಗ್ಗೆ ಮಾರ್ನಿಂಗ್ಗೆ 5:30 ಎದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಕಾಳುಗೊಜ್ಜು ಮಾಡೋಕ್ಕಂತ. ಇವಾಗ ಕಾಳುಗೊಜ್ಜು ಮಾಡೋಕ್ಕೆ ಕಾಳುಗಳನ್ನೆಲ್ಲ ವಿಷಲ್ ಹೊಡಿಸ್ಕೊಳ್ತಾ ಇದ್ದೀನಿ. ಈಗ ಅನ್ನಕ್ಕೂ ಕೂಡ ಇಟ್ಟಿದ್ದೀನಿ. ಇವಾಗ ಕಾಳುಗೊಜ್ಜಿಗೆ ಎಲ್ಲ ವಿಷಲ್ ಹೊಡಿಸ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಕಾಳುಗಳನ್ನೆಲ್ಲ ಕುಕ್ಕರ್ ಹಾಕ್ತಾ ಇದ್ದೀನಿ. ಇನ್ನು ಒಬ್ಬಟ್ಟು ಮಾಡೋಕ್ಕೆ ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆಲ್ರೆಡಿ ಕಾಯಿ ಒಬ್ಬಟ್ಟು ಮಾಡೋಣ ಅಂತ. ಬೇಳೆ ಒಬ್ಬಟ್ಟು ನಮ್ಮ ಹಸ್ಬೆಂಡ್ ಅಷ್ಟೊಂದು ಲೈಕ್ ಮಾಡಲ್ಲ. ಇದಕ್ಕೂ ನಾನು ಆ್ಯಕ್ಚುಲಿ ಸಕ್ಕರೆನೇ ಆ್ಯಡ್ ಮಾಡಬೇಕು. ಅವರು ಬೆಲ್ಲ ಹಾಕಿದ್ರೆ ತಿನ್ನೋದು. ಸೊ ಅದಕ್ಕೆ ನಾನು ಸಕ್ಕರೆದೇ ಮಾಡ್ತೀನಿ. ಒಬ್ಬಟ್ಟುಗಳನ್ನ ಸಕ್ಕರೆಗಿಂತ ಜಾಸ್ತಿ ಬೆಲ್ಲದಲ್ಲಿ ಮಾಡಿದ್ರೆ ಚೆನ್ನಾಗಿ ಟೇಸ್ಟ್ ಅನ್ಸೋದು. ಬಟ್ ನಮ್ಮ ಹಸ್ಬೆಂಡು ಬೆಲ್ಲ ಹಾಕಿದ್ರೆ ಅವ್ರು ತಿನ್ನೋದು. ಅದಕ್ಕೆ ನಾನು ಸಕ್ಕರೆ ಹಾಕಿಬಿಟ್ಟೆ ಒಬ್ಬಟ್ಟು ಮಾಡ್ತೀನಿ. ಸಿಹಿಗೆ ಅವ್ರ ದೊಡ್ಡಮ್ಮ ಆಲ್ರೆಡಿ ಎಣ್ಣೆ ಹಚ್ಚಿ ಕಳಿಸಿದ್ದಾರೆ, ಪಮ್ಮಗೂ ಗುಂಡಂಗೂ ಕೂಡ. ಇನ್ನು ನಾನು ಕಾಳುಗೊಜ್ಜನ್ನ ಒಗ್ಗರಣೆ ಹಾಕೋಬಿಡೋಣ ಅಂತ ಹೇಳ್ಬಿಟ್ಟು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಮೊನಾಲಿಸಾ ಬೇಳೆ ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ಬೇಳೆ ವಿಷಲ್ ಓಡಿಸ್ಕೊಳ್ಳೋಕ್ಕೋಸ್ಕರ ಸಾಂಬಾರಿಗೆ ಇಡ್ತಾಯಿದ್ಲು. ನಾನು ಪಕ್ಕದಲ್ಲೇ ಒಬ್ಬಟ್ಟಿಗೆ ಕಾಯಿ ಹೂರಣ ರೆಡಿ ಮಾಡ್ಕೊಂಡಿದ್ದೆ. ನಾನು ಅದನ್ನು ಆರಿಸ್ಕೊತಾ ಇದ್ದೆ. ಅದಕ್ಕೆ ನಾನು ಏಲಕ್ಕಿ ಪುಡಿ ಆ್ಯಡ್ ಮಾಡಿರಲಿಲ್ಲ. ಲಾಸ್ಟಿಗೆ ನಾನು ಏಲಕ್ಕಿ ಪುಡಿನ ನೀಟಾಗಿ ಕುಟ್ಟಿ ಅದನ್ನು ನಾನು ಆ್ಯಡ್ ಮಾಡ್ಕೊತಾ ಇದ್ದೆ. ಇನ್ನು ನಮ್ಮ ಹಸ್ಬೆಂಡು ಇಲ್ಲ, ನನಗೆ ಒಬ್ಬಟ್ಟು ಬೇಡ, ನೀವೇ ಮಾಡ್ಕೊಳ್ಳಿ ಅಂತ ಹೇಳಿದರು. ಸೊ ಅದಕ್ಕೆ ನಾನು ಶುಗರ್ ಕ್ಯಾನ್ಸಲ್ ಮಾಡಿ ಅದಕ್ಕೆ ನಾನು ಬೆಲ್ಲನೇ ಹಾಕ್ಕೊಂಡೆ. ಇನ್ನು ಬಂದರೆ ಚಿನ್ನಿ, ಮೋಹನಣ್ಣ ಮತ್ತು ಅಮ್ಮ ಬರ್ತಾರೆ. ಅಮ್ಮ ನೆನ್ನೆ ಅಲ್ಲೇ ಹೋಗಿದ್ದರು. ಇದು ಬೇಡ ಅಂದ್ರೆ ಅಂತೆಲ್ಲ ಹೇಳಿಬಿಟ್ಟು ನಾನು ಬೆಲ್ಲನೇ ಹಾಕ್ಕೊಂಡು ಬೆಲ್ಲ ಪಕ್ಕ ರೆಡಿ ಮಾಡಿಕೊಂಡು ನಾನು ಕಾಯಿ ಒಬ್ಬಟ್ಟಿಗೆ ನಾನು ಬೆಲ್ಲನೇ ಆ್ಯಡ್ ಮಾಡಿಕೊಂಡೆ. ಏನು ಸಾಂಬಾರು ವಿಷಲ್ ಹೊಡೆದಿತ್ತು, ಸಾಂಬಾರು ಒಗ್ಗರಣೆ ಹಾಕ್ಕೋಬೇಕಿತ್ತು. ಸಾಂಬಾರು ಒಗ್ಗರಣೆ ಹಾಕೋಕ್ಕೆ ಸ್ವಲ್ಪ ಆರಬೇಕಿತ್ತು. ಅದಕ್ಕೆ ನಾನು ಒಬ್ಬಟ್ಟಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನೀಟಾಗಿ ಹೂರಣನ ರೌಂಡಕ್ಕೆ ಮಾಡಿ ಇಟ್ಕೊತಿದ್ದೆ. ಇಲ್ಲ ಅಂದರೆ ಕನಕ ಜೊತೆ ಹೂರಣ ಒಂದೇ ಸಲ ಹಾಕ್ಕೊಂಡು ಒಂದೇ ಸಲ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹೂರಣ ರೆಡಿ ಮಾಡ್ಕೊಂಡು ಇಟ್ಕೊತಾ ಇದ್ದೆ. ಇನ್ನು ಸಾಂಬಾರು ಆರಿತ್ತು, ಒಗ್ಗರಣೆ ಹಾಕೋಣ ಅಂತ ಹೇಳ್ಬಿಟ್ಟು ಬೇಳೆನೆಲ್ಲ ನೀಟಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೆ. ಮೈದಾ ಹಿಟ್ಟು ನಾನು ಬೆಳಗ್ಗೆನೇ ನೆನೆ ಹಾಕಿದ್ದೆ. ಸೊ ಅದು ಎಣ್ಣೆಲ್ಲ ಹಾಕಿ ಹಾಗೆ ಇಟ್ಟಿದ್ದೆ. ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು. ಅದನ್ನು ಇನ್ನೊಂದು ಸಲ ನಾನು ನೀಟಾಗಿ ಎಣ್ಣೆಲಿ ಮಿತ್ಕೊಂಡು ರೆಡಿ ಮಾಡ್ಕೊತಿದ್ದೆ. ಇನ್ನು ಫೈನಲಾಗಿ ನಾನು ಒಬ್ಬಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಒಬ್ಬಟ್ಟು ಮಾಡ್ತಾಯಿದ್ದೆ. ನೀಟಾಗಿ ಎಲ್ಲ ಹೂರಣ ಎಲ್ಲ ರೆಡಿ ಮಾಡಿಕೊಂಡು ಅದ್ರ ಜೊತೆ ನಾನು ಮಿಕ್ಸ್ ಮಾಡಿಕೊಂಡು ನಾನು ಒಂದೇ ಸಲ ಎಲ್ಲದನ್ನೂ ಮಾಡ್ಕೊತಾ ಇದ್ದೆ. ಅಂದರೆ ಒಬ್ಬಳೇ ಇರೋದ್ರಿಂದ ತುಂಬ ರಿಸ್ಕ್ ಆಗ್ತಿತ್ತು. ಇನ್ನು ಮೊನಾಲಿಸಾ ಅಕ್ಕ ಒಬ್ಬಳೇ ಇರೋದ್ರಿಂದ ಅಲ್ಲಿಗೆ ಹೋಗಿದ್ಲು. ಇನ್ನು ನಾನು ಒಬ್ಬಳೇ ಇರೋದ್ರಿಂದ ಸುಟ್ಕೊಳ್ಳೋಕ್ಕೂ ಮತ್ತು ಅದನ್ನ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಬೇಗ ಒಂದೇ ಸಲ ಮಾಡಿಟ್ಕೊಂಡು ನಾನು ಮಾಡ್ಕೊತಿದ್ದೆ. ನೈಟೆಲ್ಲ ನಾನು ಮೊನಾಲಿಸಾ ಸೇರಿ ಇಬ್ಬರು ರಂಗೋಲಿ ಬಿಟ್ಟಿದ್ವಿ. ಅದನ್ನು ತೋರಿಸೋಣ ಅಂತ ಹೇಳ್ಬಿಟ್ಟು ನಾನು ಒಂದು ಸಣ್ಣದಾಗಿ ವಿಡಿಯೋ ಕ್ಲಿಪ್ ತೊಗೊಂಡೆ. ಇನ್ನು ನಮ್ಮ ಹಸ್ಬೆಂಡ್ ಪೂಜೆ ಮಾಡಿದ್ದು. ಹೆಸರು ಬೇಳೆ, ಕಾಳುಗೊಜ್ಜು, ಅನ್ನ, ಸಾಂಬಾರು,
ಕಾಯಿ ಒಬ್ಬಟ್ಟು ಇಷ್ಟು ನಾನು ಯುಗಾದಿ ಸ್ಪೆಷಲ್ ಅಂತ ಮಾಡಿದ್ದೆ. ಇನ್ನು ಚಿನ್ನಿ ಬಂದ ತಕ್ಷಣ ಅವ್ರ ಮಾವನಿಗೆ ಎಳ್ಳು ಬೆಲ್ಲ ತಿನ್ನಿಸಿದ್ದು ಮತ್ತು ನನಗೂ ಕೂಡ ಎಳ್ಳು ಬೆಲ್ಲ ತಿನ್ನಿಸಿದ್ದು ವಿಶ್ ಮಾಡಿದ್ಲು. ಇನ್ನು ಆಮೇಲೆ ನಾನು ಮತ್ತು ಚಿನ್ನಿ ಇಬ್ಬರು ಸೇರಿ ಎಳ್ಳು ಬೆಲ್ಲ ತಿನ್ನಿಸಿದ್ವಿ. ರಿಯಾಕ ಕೆಲಸದಲ್ಲಿ ಬ್ಯುಸಿ ಇದ್ಲು, ಅವಳು ಬರೋಕ್ಕಾಗಿದ್ದಿಲ್ಲ. ನಾನು ಮತ್ತು ಚಿನ್ನಿ ಇಬ್ಬರೇ ತಿನ್ನಿಸಿದ್ವಿ. ರಿಯಾಕ ಯಾವ ವ್ಲಾಗಲ್ಲಿ ಇಲ್ಲ, ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅವನ್ನ ಖಂಡಿತ ತೋರಿಸ್ತೀನಿ. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಮಾರ್ನಿಂಗ್ ಎಲ್ಲ ಕೆಲಸ ಮುಗಿಸಿ ಊಟ ಮಾಡಿ ಮತ್ತು ಮನೆ ಕ್ಲೀನ್ ಮಾಡಿ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡಿದೆ. ಸೊ ಮತ್ತು ಇವಾಗ ಈವ್ನಿಂಗ್ ಆಗಿದೆ. ಅಮ್ಮ ಪೂಜೆ ಎಲ್ಲ ಮಾಡಿದ್ದಾರೆ. ನಮ್ಮ ಹಸ್ಬೆಂಡ್ ಒಬ್ಬಟ್ಟು ತಿನ್ನಲ್ಲ ಅಂತ ಹೇಳಿದರು ಬೆಳಿಗ್ಗೆ. ಆದರೂ ಅಮ್ಮ ಬಂದು ಇಲ್ಲ ನಾನು ಮಾಡ್ಕೊಡ್ತೀನಿ ತಿನ್ನೋ ಅಂತ ಹೇಳ್ಬಿಟ್ಟು ಮತ್ತೆ ಒಬ್ಬಟ್ಟು ರೆಡಿ ಮಾಡ್ತಾ ಇದ್ದಾರೆ. ಅಂದರೆ ಸಕ್ಕರೆ ಹಾಕಿಬಿಟ್ಟು ಮಾಡ್ತಾ ಇದ್ದಾರೆ. ಬೇಳೆ ಒಬ್ಬಟ್ಟು. ನಮಗೆ ನಾರ್ಮಲ್ ಕಾಯಿ ಒಬ್ಬಟ್ಟಿದೆ. ಮತ್ತು ಅದೇ ಒಬ್ಬಟ್ಟಿಗೆ ಅಮ್ಮ ಒಬ್ಬಟ್ಟು ಸಾಂಬಾರು ಮಾಡ್ತಾ ಇದ್ದಾರೆ. ಇನ್ನೇನು ನನಗೆ ರೆಸ್ಟು, ಅಮ್ಮ ಬಂದಿದ್ದಾರಲ್ವ, ಅಮ್ಮ ಮಾಡ್ಕೊತಿದ್ದಾರೆ. ಚಿನ್ನಿ ಫೋನ್ ಯೂಸ್ ಮಾಡ್ಕೊಂಡು ಅಲ್ಲೇ ಮಲಗಿದ್ದಾಳೆ. ಅವಳು ಪಾಪ ಮಧ್ಯಾಹ್ನದಿಂದ ಎಲ್ಲ ಮನೆಗೆ ಕೆಲಸಕ್ಕೆಲ್ಲ ಹೆಲ್ಪ್ ಮಾಡಿಕೊಟ್ಲು. ಇವಾಗ ಅವಳು ಫೋನ್ ಇಟ್ಕೊಂಡು ಕೂತಿದ್ದಾಳೆ. ಇನ್ನು ಮೋನಾಲಿಸಾ ಬೆಳಗ್ಗೆಯಿಂದ ವ್ಲಾಗಲ್ಲಿ ಬಂದಿಲ್ಲ ಅವಳು. ಅಂದರೆ ಅಕ್ಕ ಅಲ್ಲಿ ಒಬ್ಬಳೇ ಇದ್ಲು ಅಂತ ಹೇಳ್ಬಿಟ್ಟು ಅಕ್ಕನ ಮನೇಲಿ ಅವಳು ಹೆಲ್ಪ್ ಮಾಡೋಕ್ಕೆ ಹೋಗಿದ್ಲು. ಅಲ್ಲಿ ಅಮ್ಮ ಮತ್ತು ನಮ್ಮ ಹಸ್ಬೆಂಡು ನಮ್ಮದು ಗಾಡಿ ಪೂಜೆ ಮಾಡ್ಕೊಬರೋಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಅಷ್ಟರಲ್ಲಿ ಅಮ್ಮ ಒಬ್ಬಟ್ಟು ಸಾರಿಗೆ ಅಂತ ಹೇಳ್ಬಿಟ್ಟು ಮಿಕ್ಸಿ ಜಾರ್ಗೆ ಮಸಾಲೆ ಎಲ್ಲ ಹಾಕಿದರೆ ನಾನು ಅವ್ರು ಬರೋ ಅಷ್ಟರಲ್ಲಿ ಗ್ರೈಂಡ್ ಮಾಡಿರ್ತೀನಿ. ಮತ್ತು ಇದನ್ನು ಕೂಡ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡಿ ಇಟ್ಟಿರ್ತೀನಿ. ಸುಡ್ತಾ ಇದ್ದಾರೆ. ನಾವೆಲ್ಲ ಕುತ್ಕೊಂಡು ಟಿವಿ ನೋಡ್ತಾ ಇದ್ದೀವಿ. ಅಮ್ಮ ಒಬ್ಬರೇ ಒಬ್ಬಟ್ಟು ಮಾಡ್ತಾ ಇದ್ದಾರೆ. ಮಾಡ್ತೀವಿ ಅಂತ ಕೇಳಿದ್ವಿ. ಬೇಡ ಬೇಡ ನಾವೇ ಮಾಡ್ತೀವಿ, ನೀವು ಆರಾಮಾಗಿ ಟಿವಿ ನೋಡ್ರಿ ಅಂದರು. ನಾವು ನೋಡ್ತಾ ಇದ್ದೀವಿ. ಇವಾಗ ಎಲ್ಲರೂ ಊಟ ಹಾಕಬೇಕು. ಎಲ್ಲ ಕುತ್ಕೊಂಡು ಒಟ್ಟಿಗೆ ಎಲ್ಲರೂ ಊಟ ಮಾಡ್ತೀವಿ. ಚಿನ್ನಿ ನೋಡಿ ಕಾಂತಾರ ಮೂವಿ ನೋಡ್ತಾ ಇದ್ದಾಳೆ. ಫೈನಲಾಗಿ ಎಲ್ಲರೂ ಆಚೆ ಕೂತ್ಕೊಂಡು ಊಟ ಮಾಡಿದ್ವಿ. ನಾನು ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.